ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಆನಂದ್ ಮತ್ತು ಅವನ ಹೆಂಡತಿ ಅಶ್ವಿನಿ ಇಬ್ರು ಹೊಸದಾಗಿ ಮದುವೆ ಆಗಿದ್ದ ಜೋಡಿ. ಇಬ್ರು ಕೆಲಸ ಮಾಡ್ತಿದ್ರಿಂದ ಇಬ್ರು ಬ್ಯುಸಿ ಆಗಿದ್ರು. ಹಾಗಿದ್ದಾಗ ಒಂದು ದಿನ ಆನಂದ್ ಮತ್ತು ಅವನ ಹೆಂಡತಿ ಇಬ್ರು ಒಂದು ಹಳ್ಳಿಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಅವರು ಹೋಗ್ಬೇಕಾಗಿದ್ದು ಆನಂದ್ ನ ಸ್ನೇಹಿತನ ಮದುವೆಗೆ. ಅಶ್ವಿನಿ, ಲೀವ್ಗೆ ಅಪ್ಲೈ ಮಾಡಿದ್ಯಾ? ಲೀವಾ? ಏನಕ್ಕೆ? ಅವತ್ತೇ ಹೇಳ್ದೆ ತಾನೆ ಅಶೋಕ್ ಮದ್ವೆ ಇದೆ ಅಂತ. ಅಯ್ಯೋ ಹೌದಲ್ವಾ, ನೀವ್ ಹೇಳಿದ್ರಿ, ನಾನು ಮರ್ತೇ ಬಿಟ್ಟಿದ್ದೆ. ಎಲ್ಲಾಗ್ತಿರೋದ್ ಮದ್ವೆ? ಎಲ್ಲೋ ದಾಂಡೇಲಿ ಹತ್ರ ಹಳ್ಳಿ ಅಂತೆ. ದಾಂಡೇಲಿನ? ಸಖತ್ತಾಗಿದ್ಯಂತೆ ಆ ಕಾಡು. ತುಂಬಾ ಕೇಳಿದಿನ ಜಾಗದ ಬಗ್ಗೆ. ನಾನು ಕೂಡ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಒಂದ್ ಒಳ್ಳೆ ಬ್ರೇಕ್. ಬಾ ಹೋಗ್ಬರೋಣ. ಆನಂದ ಸ್ನೇಹಿತನ ಊರು ಸಿಟಿಯಿಂದ ಬಹಳ ದೂರ. ಎಲ್ಲಿ ನೋಡಿದರಲ್ಲಿ ಹಸಿರು ತುಂಬಿ ನಿಂತಿರುವ ಮರಗಿಡಗಳು, ಬೆಳಗಿನ ತಂಪಾದ ಶುದ್ಧವಾದ ಗಾಳಿ, ಮಂಜು ಮುಸುಕಿಕೊಂಡಿರುವ ಆಕಾಶ ಒಟ್ಟು ಸ್ವರ್ಗಕ್ಕೆ ತುಂಬಾ ಹತ್ತಿರವಿದೆಯೋ ಅಂತ ಭಾಸವಾಗ್ತಾ ಇತ್ತು. ಆನಂದ ಊರಿನ ಬಗ್ಗೆ ಕೇಳುತ್ತಿದ್ದಂತೆ ಅವನಿಗೆ ಹೋಗಲು ತುಂಬಾ ಕಾತುರತೆ ತುಂಬಿತ್ತು. ತಮ್ಮ ಡೈಲಿ ವರ್ಕ್ ರೂಟಿನಿಂದ ಬೇಸತ್ತು ಹಳ್ಳಿ ವಾತಾವರಣಕ್ಕೆ ಒಗ್ಗೋದಕ್ಕೆ ಪ್ರಯತ್ನ ಪಡ್ತಿದ್ದ ಆನಂದ್ ಮತ್ತು ಅವನ ಹೆಂಡತಿ ಅಶ್ವಿನಿ ಹಳ್ಳಿಯ ಸೊಬಗನ್ನ ಯೋಚನೆ ಮಾಡಿಕೊಂಡೇ ಉಲ್ಲಾಸದಿಂದ ಹೊರಡ್ತಾರೆ. ಆದರೆ ಇದೆಲ್ಲದರ ನಡುವೆ ಅವರು ಊಹಿಸಲು ಸಾಧ್ಯವಾಗದ ರೀತಿ ಅವರಿಗೊಂದು ವಿಚಿತ್ರವಾದ ಪರಿಸ್ಥಿತಿ ಎದುರಾಗತ್ತೆ. ಆಗ್ಲಿಂದ ಗಾಡಿ ಓಡಿಸ್ತಾ ಈ ಕಾಡಲ್ಲಿ ಏನೋ ಗೊತ್ತಾಗ್ತಿಲ್ವಲ್ಲ. ಯಾವ ಕಡೆ ಹೋಗೋದು ಏನು, ಇಂಟರ್ನೆಟ್ ಬೇರೆ ವರ್ಕ್ ಆಗ್ತಿಲ್ಲ. ಯಾರಿಗಾದ್ರೂ ಕೇಳ್ಬಿಡ್ರಿ ದಾರಿ. ಯಾರು ಕೇಳಲಿ? ಇಲ್ಲಿ ಯಾರು ಕಾಣ್ತಿದ್ರೆ? ನೀನೇ ನೋಡ್ತಾ ಇದೀಯ ತಾನೆ? ಅಲ್ಲಿ ನೋಡ್ರಿ, ಯಾರೋ ಲೋಕಲ್ ಆಗಿದ್ದಾನೆ, ಅವನ್ನೇ ಕೇಳ್ಬಿಡೋಣ. ಹಲೋ ಸರ್. ಅವರಿಬ್ರು ಮದುವೆಗಂತ ಸ್ನೇಹಿತನ ಊರಿಗೆ ಹೊರಟಾಗ ಒಂದು ಕಾಡನ್ನ ದಾಟಿ ಹೋಗ್ಬೇಕಾಗತ್ತೆ. ಹಾಗೆ ಸಾಗುವಾಗ ಇವರಿಗೆ ದಾರಿ ತಿಳಿಯದ ಕಾರಣ ಮತ್ತು ತುಂಬಾ ಕತ್ತಲಿದ್ದರಿಂದ ಎಲ್ಲೋ ಬೇರೆ ಕಡೆ ತಲುಪುತ್ತೇವೆ ಅಂತ ಯಾರನ್ನಾದರೂ ಊರಿಗೆ ತಲುಪುವ ದಾರಿ ಹೇಗೆ ಅಂತ ತಿಳ್ಕೊಂಡು ಮುಂದೆ ಸಾಗೋಣ ಅಂತ ಅಲ್ಲೇ ನಡೆದುಕೊಂಡು ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಕೇಳೋದಕ್ಕೆ ಮುಂದಾಗ್ತಾರೆ. ಅವನನ್ನ ದಾರಿ ಕೇಳಿದಾಗ ಆ ವ್ಯಕ್ತಿ ಅವರಿಗೆ ದಾರಿ ತೋರಿಸಿಕೊಡ್ತಾನೆ. ಅವನು ನೋಡಕ್ಕಲ್ಲಿ ಯಾವುದೋ ಅಕ್ಕಪಕ್ಕದ ಊರಿನವನ ಹಾಗೆ ಕಂಡಿದ್ರಿಂದ ಅವನು ತೋರಿಸಿದ ದಾರಿ ಸರಿ ಇರಬಹುದು ಅಂತ ಹೊರಡ್ತಾರೆ. ಆದ್ರೆ ಆ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಇವರಿಗೆಲ್ಲೋ ದಾರಿ ತಪ್ಪಿ ಬಂದಂತೆ ಭಾಸವಾಗತೊಡಗುತ್ತೆ. ಆದ್ರೆ ಇವರಿಗೆ ದಾರಿಯನ್ನ ಕೇಳಲು ಆ ಮಧ್ಯರಾತ್ರಿ ದಟ್ಟ ಕಾಡು ಮತ್ತು ಕಗ್ಗತ್ತಲಿನಲ್ಲಿ ಯಾರೂ ಸಿಗೋದಿಲ್ಲ. ಮೊದಲೇ ದಾರಿ ತಪ್ಪಿ ಸರಿಯಾದ ದಾರಿ ಹುಡುಕುತ್ತಿದ್ದ ಇವರಿಗೆ ಒಂಥರ ವಿಚಿತ್ರವಾದ ಅನುಭವ ಆಗುತ್ತೆ. ಪ್ರಾಣಿಗಳ ವಿಚಿತ್ರವಾದ ಕೂಗು, ಚಂದ್ರನ ಬೆಳಕು ಸಹ ಬೀಳದ ಹಾಗೆ ಮರಗಳಿಂದ ಕಡಿದು ಹೋಗುವ ಜಾಗ, ವಿಚಿತ್ರವಾಗಿ ಭಯ ಹುಟ್ಟಿಸುತ್ತಿರುವ ವಾತಾವರಣದ ನಡುವೆ ರಭಸವಾಗಿ ಬೀಸುವ ಗಾಳಿ ಅವರಿಬ್ಬರ ಭಯವನ್ನ ಇನ್ನಷ್ಟು ಹೆಚ್ಚುಗೊಳಿಸುತ್ತೆ. ಏನ್ರಿ ಇದು? ಎಲ್ಲಿಗೂ ಕಳಿಸ್ಕೊಟ್ಬಿಟ್ಟಿದ್ದಾನೆ, ಸರಿಯಾಗಿ ರೋಡೇ ಕಾಣಿಸ್ತಾ ಇಲ್ಲ. ನೀನೇ ಮಾಡಿದಿ ಕೆಲ್ಸನ. ಸುಮ್ನೆ ನನ್ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಕೇಳು ಕೇಳು ಅಂದೆ, ಈಗ ನೋಡಿ ಏನಾಯ್ತು? ಹೌದು ಬಿಡ್ರಿ, ಎಲ್ಲ ನಾನೇ ಮಾಡೋದು. ಈಗ ಏನ್ ಮಾಡೋದು ಅದನ್ನ ಹೇಳಿ ಫಸ್ಟ್. ಅಲ್ಲಿ ಯಾವ್ದೋ ಮನೆ ಕಾಣ್ತಾ ಇದೆ, ಅಲ್ಲೇ ಹೋಗಿ ಕೇಳೋಣ ಬಾ. ಆ ಭಯದಲ್ಲಿ ಹೇಗೋ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಹೋಗುತ್ತಿದ್ದಾಗ ಅವರಿಗೆ ದೂರದಲ್ಲಿ ಒಂದು ಮನೆ ಕಾಣುತ್ತೆ. ಮನೆ ಕಂಡ ತಕ್ಷಣ ಮನಸ್ಸಿನಲ್ಲಿ ಮೂಡಿದ ಒಂದು ಆಶಾ ಕಿರಣ. ರಾತ್ರಿ ಅಲ್ಲೇ ಇದ್ದು ಬೆಳಿಗ್ಗೆ ಹೊರಡೋದಕ್ಕೆ ಇಬ್ಬರು ನಿರ್ಧಾರ ಮಾಡ್ತಾರೆ. ಮನೆ ಒಳಗಡೆ ಹೋದಾಗ ಅಲ್ಲಿ ಯಾರೂ ಇರೋದಿಲ್ಲ. ವಯಸ್ಸಾದ ಅಜ್ಜಿ ಬಾಗ್ಲು ತೆರೆದು ಒಳಗಡೆ ಬನ್ನಿ ಅಂತ ಕರೀತಾಳೆ. ಅಜ್ಜಿ ಮಾತಾಡ್ತಾ ಬಂದಿರೋ ಕಾರಣನೂ ಕೂಡ ಕೇಳ್ತಾಳೆ. ಅವರು ನಡೆದ ವಿಷಯವನ್ನ ಹೇಳಿ ಉಳಿದುಕೊಳ್ಳೋದಕ್ಕೆ ಒಂದು ರಾತ್ರಿ ಅವಕಾಶ ಮಾಡಿಕೊಡ್ಬೇಕು ಅಂತಾನು ಕೂಡ ಕೇಳ್ತಾರೆ. ಯಾರಪ್ಪ ಅದು? ಅಜ್ಜಿ, ನಾವು ಬೆಂಗಳೂರಿಂದ ಬಂದಿದೀವಿ. ದಾರಿ ತಪ್ಪೋಗಿದೆ. ಇದು ಯಾವ ಊರು ಅಂತ ಸ್ವಲ್ಪ ಹೇಳ್ತೀರಾ? ಯಾವ ಊರು ಅಂತ ತಿಳ್ಕೊಂಡು ಉಪ್ಪಿನಕಾಯಿ ಹಾಕ್ತೀರಾ? ಏನ್ ವಿಷಯ ಹೇಳಿ. ಏನಿಲ್ಲ ಅಜ್ಜಿ, ಇವತ್ ರಾತ್ರಿ ಇಲ್ಲೇ ಇರೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಅಷ್ಟೇ. ಅಷ್ಟೇನಾ? ಒಳಗೆ ಬನ್ನಿ, ಆ ಮೂಲೆ ಕೋಣೆಲಿ ಮಲ್ಕೊಳ್ಳುವಂತೆ. ಥ್ಯಾಂಕ್ ಯು ಅಜ್ಜಿ, ತುಂಬಾ ಉಪಕಾರ ಆಯ್ತು ನಿಮ್ ಕಡೆಯಿಂದ. ಉಪಕಾರನೋ ಅಪಕಾರನೋ ಬೆಳಿಗ್ಗೆ ಹೇಳುವಂತೆ ಬಿದ್ಕೋ. ಅಜ್ಜಿ ಕೂಡ ಒಪ್ಪಿಕೊಂಡು ಅವರಿಗೆ ಉಳಿಯೋದಕ್ಕೆ ಒಂದು ಕೋಣೆನ ಕೊಡ್ತಾಳೆ. ಆದರೆ ಆ ರಾತ್ರಿ ಅವರು ನೆಮ್ಮದಿಯ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. ಆ ರಾತ್ರಿ ಅವರು ಉಳಿದ ಕೋಣೆಯಲ್ಲಿ ಯಾರೋ ಹೆಂಗಸು ವಿಚಿತ್ರವಾಗಿ ಕೂಗುತ್ತಾ ಓಡಾಡುತ್ತಾ ಅಳುತ್ತಾ ಇರುವುದನ್ನ ಕಾಣ್ತಾರೆ. ಅದಲ್ಲದೆ ಹತ್ತಿರ ಹೋಗಿ ಅದು ಯಾರು ಎಂದು ಕೇಳೋಣ ಎನ್ನುವಷ್ಟರಲ್ಲಿ ಆ ಹೆಂಗಸು ಕಾಣ್ತಿರ್ಲಿಲ್ಲ. ಕೋಣೆಯಲ್ಲಿ ಎಲ್ಲಾ ವಸ್ತುಗಳು ಗಾಳಿಯಲ್ಲಿ ತೇಲಾಡತೊಡಗುತ್ತೆ. ಭಯದಿಂದ ಕೋಣೆಯಿಂದ ಹೊರಬಂದು ಅಜ್ಜಿಯನ್ನ ಕರೀತಾರೆ. ಆದರೆ ವಿಚಿತ್ರ ಅಂದ್ರೆ ಅಜ್ಜಿಯ ಮನೆಯಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಅಜ್ಜಿ, ಅಜ್ಜಿ, ಹೇ, ಎಲ್ಲೇ ಹೋದ್ರು ಅಜ್ಜಿ? ಭಯದಲ್ಲೇ ಬೆಳಗಾಗೋದನ್ನ ಕಾಯ್ತಾ ಇದ್ದ ಇಬ್ರು ಪ್ರಜ್ಞೆ ತಪ್ತಾರೆ. ಬೆಳಗ್ಗೆದ್ದು ನೋಡಿದಾಗ ಅವ್ರು ಕಂಡದ್ದು ಅಲ್ಲಿ ರಾತ್ರಿ ಕಂಡಂತ ಮನೆನೇ ಇರೋದಿಲ್ಲ. ಅಲ್ಲವ್ರಿಗೆ ಕಂಡಿತ್ತು ಹಳೆಯ ಪಾಳು ಬಿದ್ದ ಮನೆ.
ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.